ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 202. ಆ ಹಣವು ಅತ್ಯಂತ ಅವಶ್ಯವಿರುವವರಿಗೆ ಸೇರುತ್ತದೆ ಎಂಬ ಖಾತ್ರಿ ಹೇಗೂ ಇಲ್ಲ, ಏಕೆಂದರೆ ಸ್ವಾರ್ಥವು ಸಾಮಾನ್ಯವಾಗಿದ್ದು ಕೆಲವರು ಮಾತ್ರವೇ ಅಧಿಕ ಮೊತ್ತದ ಹಣವನ್ನು ಪ್ರಾಮಾಣಿಕವಾಗಿ ಸಂದಾಯ ಮಾಡುವರೆಂದು ನಂಬಲು ಸಾಧ್ಯ. ಒಬ್ಬ ಮಿಲಿಯಾಂತರಿ ಮಹಿಳೆ ಹೀಗೆ ಟೀಕಿಸಿದಳು: ಬಡವರ ವಸತಿಗಳನ್ನು ಹಾದು ಹೋಗುವಾಗ ಅವಳೆಂದೂ ತನ್ನ ಗಾಡಿಯ ಕಿಟಿಕಿಯಿಂದಾಚೆ ನೋಡಿದವಳಲ್ಲ, ಏಕೆಂದರೆ ಅದು ಅವಳನ್ನು ತಪ್ಪಿತಸ್ಥಳನ್ನಾಗಿ ಮಾಡುತ್ತದೆ ಎಂದುಕೊಂಡಳು. ನಮಗೆ ಆಶ್ಚರ್ಯವೆಂದರೆ ತನ್ನ ಮತ್ತು ಆ ಬಡವರ ಮಧ್ಯೆ ಇರುವ ತಾರತಮ್ಯವನ್ನು ನೆನೆದು ಅವಳ ಮನಸ್ಸಾಕ್ಷಿಯು ಚುಚ್ಚಿರಬೇಕು. ಪುರುಷರು ತಮ್ಮ ದಾನ ಧರ್ಮವನ್ನು ನೋಡುವಾಗ ಅವರು ತಮ್ಮ ಬಂಡವಾಳವನ್ನು ನೋಡುವುದರಲ್ಲಿಯೇ ಕಾರ್ಯನಿರತರಾಗಿರುತ್ತಾರೆ, ಮತ್ತು ಮಹಿಳೆಯರು ಇಂತಹವುಗಳನ್ನು ನೋಡಲು ಬಹಳ ಪರಿಷ್ಕೃತರು. ಅವುಗಳು ಅಪ್ರಿಯ ನೋಟ, ಆಲಿಸಲು ಅಸಹನೀಯ ಶಬ್ದಗಳು ಮತ್ತು ಅಸಹನೀಯ ವಾಸನೆ. ಆದರೆ ಅವರೇ ಬಡವರಾಗಿದ್ದಾಗ ಇಂತಹ ಅವಕಾಶಗಳಿಗಾಗಿ, ಈಗ ಹೊಂದಿರುವ ಇಂತಹ ಸೌಲಭ್ಯಗಳಿಗಾಗಿ ಅಪೇಕ್ಷಿಸಿರಬಹುದು. ಆದರೆ ಸ್ವಾರ್ಥತೆ ಮತ್ತು ಅಹಂಭಾವ ಹಾಗೂ ಸಾಮಾಜಿಕ ವ್ಯವಹಾರಗಳು ಮತ್ತು ನೀತಿ ತತ್ವಗಳು ಉದಾತ್ತವಾದ ಭಾವನೆಗಳನ್ನು ಹೆಚ್ಚಿನ ಫಲ ಕೊಡದಂತೆ ಸಣ್ಣ ಕುಡಿಯಲ್ಲಿಯೇ ಮೊಟಕಿಸಿಬಿಡುತ್ತದೆ. ಯಾರೋ ಒಬ್ಬರು ಹೇಳಿರುವಂತೆ, ನಮ್ಮ ಕರ್ತನು ಉಪಕಾರಗಳನ್ನು ಮಾಡುತ್ತಾ ನಡೆದವರಿಂದ ಮನುಷ್ಯನ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಈ ಸಲಹೆಗಳನ್ನು ಮಾಡುವುದರಿಂದ ಬಡವರ ವರ್ಗಗಳಿಗೆಂದು ಅವರು ಕೊಡಬಹುದಾದ ಸಮಾಧಾನ ಒಂದಂಶವನ್ನು ಹೇಳುವುದರಲ್ಲಿ ನಾವು ಅವರ ದುಂದುವೆಚ್ಚವನ್ನು ಅನುಮೋದಿಸುತ್ತೇವೆ ಎಂದು ಸಾಧಿಸುತ್ತಿಲ್ಲ. ಅದು ತಪ್ಪಾದ ಕಾರ್ಯವಾಗಿದೆ ಹಾಗೂ ಅದನ್ನು ಕರ್ತನು ಖಂಡಿಸುತ್ತಾನೆ. ಯಾಕೋಬ 5:5. ಆದರೆ ಈ ಜಟಿಲ ಪ್ರಶ್ನೆಗೆ ಅನೇಕ ವಿಧದ ಪಕ್ಕಗಳಿರುವುದನ್ನು ನೋಡುವಂತೆ ಮನಸ್ಸು ಸಮತೋಲನದಲ್ಲಿರುವ ತೀರ್ಪು ನ್ಯಾಯವಾಗಿರುವ ಸಹಾನುಭೂತಿಗಳು ಹೆಚ್ಚು ಮೃದುವಾಗಿರುವುದರನ್ನು ಈ ಲೋಕದ ಅಧಿಪತಿಯು ಐಶ್ವರ್ಯದಿಂದ ಕುರುಡರನ್ನಾಗಿಸಿ ಅವರ ತೀರ್ಪು ನ್ಯಾಯವಾಗಿರುವುದರಿಂದ ವಿಕೃತಗೊಳಿಸಿರುತ್ತಾನೆ, ಹಾಗೂ ಅವರು ಕರ್ತನಿಂದ ಕಠೋರವಾದ ನಿಂದನೆ ಮತ್ತು ದಂಡನೆಯನ್ನು ಪಡೆಯುತ್ತಾರೆ. ಈ ಲೋಕದ ಅಧಿಪತಿಯು ಕೆಲವು ಸಮಸ್ಯೆಗಳಲ್ಲಿ ತಪ್ಪಾದ ಮಾರ್ಗವನ್ನು ಸಮರ್ಥಿಸುವಂತೆ ಬಡವರನ್ನೂ ಸಹ ಕುರುಡರಾಗಿಸುತ್ತಾನೆ. ಹೀಗಾಗಿ ಸೈತಾನನು ಎರಡೂ ಪಕ್ಷಗಳನ್ನು ಮಹಾಯುದ್ಧಕ್ಕೆ ನಡೆಸುತ್ತಿದ್ದಾನೆ. ನಮಗೆ ಪ್ರಸ್ತುತದಲ್ಲಿರುವ ಕೆಲವರ ಕೈಗಳಲ್ಲಿರುವ ಶ್ರೀಮಂತಿಕೆಯ ವೃದ್ಧಿಯ ಬಗ್ಗೆ ಯಾವುದನ್ನು ಆಧರಿಸಬೇಕೆಂದು ಕೆಲವು ಸಮರ್ಥನೆಯನ್ನು ಕುರಿತು ಕೋರಿಕೆಗಳು ಕಂಡುಬರುವುದಾದರೂ, ಕೆಲವು ಶ್ರೀಮಂತರು, ಬಹು ಮುಖ್ಯವಾಗಿ ತಕ್ಕ ಮಟ್ಟಿಗಿನ ಶ್ರೀಮಂತರು, ಬಹಳವಾಗಿ ಪರೋಪಕಾರಿಗಳಾಗಿ ಅಲ್ಲದೆ ಅವರು ತಮ್ಮ ಸಂಪತ್ತನ್ನು ಎಲ್ಲವನ್ನೂ ಆಳುವ ಅದೇ ಕಾನೂನಿನ ಮೂಲಕ ಗಳಿಸಿದರು ಎಂಬ ಈ ವಿವಾದ ಸತ್ಯವಿದ್ದರೂ, ಕೆಲವು ಬಡವರು ಸ್ವಾಭಾವಿಕವಾಗಿ ಕಡಿಮೆ ಉದಾರಿಗಳಾಗಿರುತ್ತಾರೆ, ಅಲ್ಲದೆ ಶ್ರೀಮಂತರಿಗಿಂತ ನ್ಯಾಯವಾಗಿರಲು ಕಡಿಮೆ ಆಸಕ್ತರಾಗಿರುತ್ತಾರೆ, ಮತ್ತು ಅವರುಗಳ ಸ್ಥಳ ಬದಲಾಗುವುದಾದರೆ, ಪರಂತು ಬಡವರು ಶ್ರೀಮಂತರಿಗಿಂತ ಹೆಚ್ಚು ನಿರ್ಬಂಧಕಾರರು ಮತ್ತು ದಬ್ಬಾಳಿಕೆಯವರು ಆಗುವರೆಂದು ರುಜುವಾತುಪಡಿಸಬಹುದು. ಪರಂತು ಕರ್ತನು ಸ್ಪಷ್ಟವಾಗಿ ತಿಳಿಸುತ್ತಾನೆ, ಈ ನಿಟ್ಟಿನಲ್ಲಿ ಐಶ್ವರ್ಯ ಹೊಂದಿದವರನ್ನು ಸದ್ಯದಲ್ಲೇ ನ್ಯಾಯ ತೀರ್ಪಿಗಾಗಿ ಕರೆಯಲ್ಪಡುತ್ತಾನೆ, ಯಾಕೆಂದರೆ ಅವರು ವ್ಯವಹಾರ ಸಂಬಂಧವಾದ ಪ್ರವೃತ್ತಿಯ ತಾರತಮ್ಯವನ್ನು ಕುರಿತು ಸಹ ಅವರು ಅರಿತಿದ್ದರೂ ತಮ್ಮ ಸ್ವಂತ ಮೌಲ್ಯದ ಮೇಲೆ ಹೆಚ್ಚು ಸರಿಸಮವಾದ, ಹೆಚ್ಚು ಉದಾರವಾದ, ಈಗ ಬಳಕೆಯಲ್ಲಿರುವುದಕ್ಕಿಂತಲೂ ಉತ್ತಮವಾದ ಯೋಜನೆಯನ್ನು ರೂಪಿಸಲಿಲ್ಲ. ಉದಾಹರಣೆಗೆ, ಸಮಾಜವಾದದ ನಿಟ್ಟಿನಲ್ಲಿ ಯೋಚಿಸಲಿಲ್ಲ, ಸಮಾಜದ ಕರ್ತವ್ಯದ ಬಗ್ಗೆ, ಇಲ್ಲವೇ ಪ್ರಕೃತಿಯ ಸಂಪತ್ತು ಮತ್ತು ಅವಕಾಶಗಳನ್ನು ಉಚಿತವಾಗಿ ಬಿಟ್ಟುಬಿಡುವುದರ ಬಗ್ಗೆ, ಅಂದರೆ ಭೂಮಿ, ಗಾಳಿ ಮತ್ತು ನೀರು ಇವುಗಳನ್ನು ಬಿಟ್ಟುಬಿಡುವುದರ ಬಗ್ಗೆ, ಇಲ್ಲವೇ ಯಾರಿಗೆ ಏಕಸ್ವಾಧೀನದಲ್ಲಿ ಪಾಲಿಲ್ಲವೋ ಆ ದಿನ ಕಾರ್ಮಿಕರುಗಳಿಗೆ ಅವಕಾಶವನ್ನು ಕೊಡಲು ಅವುಗಳನ್ನು ಏಕಸ್ವಾಧೀನಕ್ಕೆ ಒಳಪಡಿಸುವುದು ಹೆಚ್ಚೆಚ್ಚು ದೊಡ್ಡ ಸಂಖ್ಯೆಯ ಜನರ ದೃಷ್ಟಿಕೋನವನ್ನು ತೋರಿಸುತ್ತೇವೆ. ನಾವು ಒಂದು ನಿಯಮದಲ್ಲಿ ಉಲ್ಲೇಖವನ್ನು ಕೆಳಗೆ ತಿಳಿಸುವೆವು.